ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಸೊ ನಾನಿವತ್ತು ಬೆಳಗ್ಗೆ 6 o'clock ಎದ್ದಿದ್ದೆ. ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಆಫೀಸಿಗೆ ರೆಡಿ ಆಗ್ತಾಯಿದ್ದೆ. ಸೊ ಫಸ್ಟು ನಾನು ಚೆನ್ನಾಗಿ ನನ್ನ ಕೂದಲನ್ನೆಲ್ಲ ಡಿಟ್ಯಾಂಗಲ್ ಮಾಡ್ಕೊಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಸೊ ತುಂಬ ಲಾಂಗ್ ಹೇರ್ ಇರೋರಿಗೆಲ್ಲ ಬೆಳಗ್ಗೆ ಎದ್ದು ಬೇಗ ರೆಡಿ ಆಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಲ್ವಾ. ಸೊ ನನಗೂ ಕೂಡ ಅಷ್ಟೇ, ಏನಿಲ್ಲ ಅಂದರೆ ಒಂದು 15 minutes ಬೇಕು ಹೇರ್ ಸ್ಟೈಲ್ ಮಾಡೋಕ್ಕೆ. ಅದಾದ ನಂತರ ನಾನಿಲ್ಲಿ ನನ್ನ ಸ್ಕಿನ್ ಕೇರ್ ರೊಟೀನ್ನ ಮಾಡಿಬಿಟ್ಟು ಅದಾದ ನಂತರ ನಾನಿಲ್ಲಿ ಶುಗರ್ ಅವ್ರದ್ದು ಸಿರಮ್ ಬೇಸ್ಡ್ ಫೌಂಡೇಶನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ, ಮತ್ತು ಪರ್ಚೇಸ್ ಮಾಡಬೇಕು. ಸೊ ಫೌಂಡೇಶನ್ನ ಹೇಗೆ ಹಚ್ಚಬೇಕು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ನನ್ನದಂತೂ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಈಸಿಯೆಸ್ಟ್ ಮೆಥಡ್ ಅಂದರೆ ಈ ರೀತಿಯಾದಂಥ ಒಂದು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡೋದು. ಅದಾದ ನಂತರ ನಂದು ಈಸಿ ಗೋಯಿಂಗ್ ಲ್ಯಾಕ್ಮಿ ಅವ್ರದ್ದು ರೋಸ್ ಪೌಡರ್ ಏನಿದೆ ಅದನ್ನು ಅಪ್ಲೈ ಮಾಡಿಕೊಂಡು ಚಿಕ್ಕದಾಗಿ ಒಂದು ಬಿಂದಿ ಇಟ್ಕೊಂಡು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಒಂದು ಇಯರಿಂಗ್ಸ್ ಹಾಕ್ಕೊಂಡು ಸೊ ನಾನಿವತ್ತು ಆಫೀಸಿಗೆ ಹೊರಡ್ತಾ ಇದ್ದೀನಿ. ಹಾಗೆ ನನ್ನ ಫೇವ್ರೇಟ್ ಲಿಪ್ ಗ್ಲಾಸ್ ಇದೆ, ಎಲ್ಲದನ್ನು ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಆಫೀಸ್ ವೇರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಆಲ್ವೇಸ್ ನಾನು ಆಫೀಸ್ ವೇರಿಗೆ ಇದನ್ನೇ ಪ್ರಿಫರ್ ಮಾಡ್ತೀನಿ, ಈ ಲಿಪ್ ಗ್ಲಾಸನ್ನೇ. ಸೊ ಇವತ್ತಿನ ನನ್ನ ಔಟ್ಫಿಟ್ ಬಂದುಬಿಟ್ಟು ಮ್ಯಾಕ್ಸ್ದು ಫಾರ್ಮಲ್ ಪ್ಯಾಂಟ್, ಹಾಗೆಯೇ ಒಂದು ಟಾಪ್. ನನಗೆ ನೆನಪಿಲ್ಲ ಎಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಫಾರ್ಮಲ್ ಪ್ಯಾಂಟ್ ಏನಿದೆ ಅದು ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಸಮ್ಮರ್ ವೇರಿಗೆಲ್ಲ ಸೂಪರಾಗಿರುತ್ತೆ. ಸೊ ಆಲ್ಮೋಸ್ಟ್ ಒಂದು 899 ಪೇ ಮಾಡಿದ್ದೆ ಅಂದ್ಕೊತೀನಿ. ಅದಾದ ನಂತರ ಟೈಮ್ ಆಗುತ್ತೆ ಅಂತೇಳಿ ಬೇಗ ನಾನು ಲಂಚ್ ಬಾಕ್ಸ್ ತೊಗೊಂಡು ಆಟೋ ಬುಕ್ ಮಾಡಿ ಆಫೀಸಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗೆಲ್ಲ ಎಷ್ಟೋ ಜನ ಇಂಡಿಪೆಂಡೆಂಟ್ ವುಮೆನ್ಗಳು ಮನೆಯೂ ನೋಡಿಕೊಂಡು ಫ್ಯಾಮಿಲಿನೂ ಮೇಂಟೈನ್ ಮಾಡಿಕೊಂಡು ಹೊರಗಡೆ ಕೆಲಸನೂ ಮಾಡಿಕೊಂಡು ಮತ್ತೆ ಮನೇಲಿ ಬಂದು ಕೆಲಸ ಮಾಡ್ತಾರೆ. ಸೊ ಅಂಥವರಿಗೋಸ್ಕರ ನಾನು ಇವತ್ತಿನ ಈ ವ್ಲಾಗನ್ನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ನಾನಿಲ್ಲಿ ಆಫೀಸ್ ರೀಚ್ ಆದೆ. ಒಂದು ಸಲ ಆಫೀಸಿಗೆ ಹೋದ್ಮೇಲೆ ಎಲ್ರಿಗೂ ಗೊತ್ತೇ ಇರುತ್ತೆ, ವರ್ಕ್ ಅಷ್ಟೇ. ಸೊ ಕೆಲಸ ಬಿಟ್ಟು ಬೇರೆ ಏನಿಲ್ಲ. ಅದಾದ ನಂತರ ನನಗೆ ಸಂಜೆ ತುಂಬಾ ಟೈರ್ಡ್ ಆಗಿತ್ತು, ರೆಕಾರ್ಡ್ ಮಾಡೋಕ್ಕೂ ಆಗಲಿಲ್ಲ. ಸೊ ಫೈನಲಿ ನೈಟ್ ಮಲ್ಗೋಕ್ಕೂ ಮುಂಚೆ ಈ ರೀತಿಯಾದಂಥ ಒಂದು ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ ಪ್ರಜ್ಞಾ. ಇದಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು ಚಿಯಾ ಸೀಡ್ಸ್ನ ಕೂಡ ಆ್ಯಡ್ ಮಾಡಿದ್ವಿ. ಸ್ವಲ್ಪ ಸಾಲ್ಟ್ ಆಗಿ ಸ್ವಲ್ಪ ಲೆಮನ್ ಇದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಎಸ್ ಫ್ರೆಂಡ್ಸ್, ಇದಿಷ್ಟೇ ಇವತ್ತಿನ ಈ ವ್ಲಾಗಲ್ಲಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.